ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ತುಂಬ ದಿವಸನೇ ಆದಮೇಲೆ ವ್ಲಾಗ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಯಾಕೋ ಬ್ರೇಕ್ ತೊಗೋಬೇಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಒಂದು ಸ್ವಲ್ಪ ದಿವಸ ವ್ಲಾಗ್ಸ್ ಮಾಡ್ಕೊಂಡಿರಲಿಲ್ಲ. ವಿಡಿಯೋ ಮಾಡ್ಕೊಂಡಿದ್ರು ಕೂಡ ವ್ಲಾಗ್ಸ್ ಅಪ್ಲೋಡ್ ಮಾಡೋದನ್ನು ಸ್ವಲ್ಪ ಲೇಟ್ ಮಾಡ್ತದೆ. ಯಾಕೆಂದರೆ ಅದು ಏನಕ್ಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ದಿವಸ ನನಗೆ ಬ್ರೇಕ್ ಬೇಕು ಅಂತ ಹೇಳಿ ಅನ್ನಿಸ್ತು. ವ್ಲಾಗ್ಸ್ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಅಗೇನ್ ರೀಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇರೋದ್ರಿಂದ ಬೇಗ ನನಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ದಿವಸ ಬಿಟ್ಟೇ ನಾನು ವ್ಲಾಗ್ಸ್ನೆಲ್ಲ ಈಗ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಸೊ ಹಾಗಾಗಿ ನನ್ನ ವ್ಲಾಗ್ಸ್ನ ನೋಡ್ತಿರೋರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೀನಿ ಅಂತ ಹೇಳಿ ವ್ಲಾಗ್ಸ್ನ ಮಾಡೋದೇ ಇಲ್ಲ ಅಂತ ಅನ್ನೋ ಥರ ಎಲ್ಲ ಏನಿರಲ್ಲ. ಸೊ ಇನ್ನು ಮುಂದಕ್ಕೆ ನಾನು ಮಾಮೂಲಿ ಕಂಟಿನ್ಯೂಸ್ ಆಗಿ ಯಾವ ರೀತಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಅದೇ ರೀತಿ ವ್ಲಾಗ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಅಷ್ಟೇ, ಶ್ರೀರಾಮನವಮಿ ಹಬ್ಬದ ದಿವಸ ತೊಗೊಂಡಿದ್ದಂಥ ವೀಡಿಯೋ ಇದು. ತುಂಬಾ ಲೇಟಾಗೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದಾಗೆ ಒಂದು ಸ್ವಲ್ಪ ದಿವಸ ಬ್ರೇಕ್ ಕೊಟ್ಟು ಮತ್ತೆ ನಾನು ವ್ಲಾಗ್ಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಶ್ರೀರಾಮನವಮಿ ಹಬ್ಬದ ದಿವಸ ನಾನು ಪೂಜೆ ಮಾಡೋಂಗಿರಲಿಲ್ಲ ಅಂತ ಹೇಳಿ ನಮ್ಮ ಮನೆಯವರೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅವ್ರು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಗೊತ್ತಿರುತ್ತಲ್ವ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಮಜ್ಜಿಗೆ ಪಾನಕ ಕೋಸಂಬರಿ ಕಾಮನ್ ಆಗಿ ಮಾಡ್ತೀವಿ ಶ್ರೀರಾಮನವಮಿ ಹಬ್ಬಕ್ಕೆ, ಅದೇ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಹೆಸರು ಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಹಾಗೆ ಬೆಲ್ಲ ಎಲ್ಲ ಕರಗೋದಕ್ಕೆ ಅಂತ ಹೇಳಿ ಇಟ್ಟು ಹಣ್ಣೆಲ್ಲ ನೀಟಾಗಿ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗಿತ್ತು ಹಣ್ಣು ಮಾತ್ರ. ಇನ್ನೊಂದು ಕಡೆ ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಮಜ್ಜಿಗೆ ಮಾಡೋಣ ಅಂತ ಹೇಳಿ ಆವತ್ತಿನ ದಿವಸ ಸ್ವಲ್ಪ ಕರಿಬೇವಿನ ಸೊಪ್ಪು, ಪುಡಿ ಉಪ್ಪು, ಒಂದು ಸ್ವಲ್ಪ ಶುಂಠಿ ಹಾಗೆ ಹಿಂಗು ಇದಿಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋಬೇಕಾಗಿತ್ತು. ಬಟ್ ನಾನು ಹಾಕ್ಕೊಂಡಿರಲಿಲ್ಲ, ಆಮೇಲೆ ಹಾಕ್ತೆ. ಇದಿಷ್ಟು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮೊಸರನ್ನ ಹಾಕಿ ಗ್ರೈಂಡ್ ಮಾಡಿ ಗಟ್ಟಿ ಮಜ್ಜಿಗೆನೇ ಮಾಡಿ ಇಟ್ಕೊಳ್ತೀನಿ. ಕುಡಿಯುವಾಗ ನೀರು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಈ ರೀತಿ ಮಸಾಲ ಮಜ್ಜಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವಾಗಲೂ ಪ್ಲೇನಾಗಿ ಮಜ್ಜಿಗೆ ಮಾಡ್ತಾಯಿದ್ದೆ ಒಗ್ಗರಣೆ ಹಾಕಿ. ಈ ರೀತಿ ಮಸಾಲ ಮಜ್ಜಿಗೆ ಇಷ್ಟ ಆದಾಗ ಮಾಡ್ಕೊಳ್ತೀನಿ ಕೆಲವೊಂದು ಸತಿ. ಹಾಗೆಯೇ ಇನ್ನು ಹಣ್ಣೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋಣ. ಸ್ವಲ್ಪ ಪಲ್ಪ್ ಥರ ತುಂಬಾ ಗ್ರೈಂಡ್ ಮಾಡಲ್ಲ, ಸ್ವಲ್ಪ ಪಲ್ಪಿಯಾಗಿದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಲ್ಸ್ ಮಾಡ್ತೀನಿ ಅಷ್ಟೇ. ಪಲ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಬೆಲ್ಲದ ಪಾಕ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಯಾವ ರೀತಿ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ರೆಡಿ ಮಾಡ್ತಾರೋ ಅದೇ ರೀತಿಯೇ ನಾನು ರೆಡಿ ಮಾಡಿರೋದು. ಹಾಗೆ ಬೆಲ್ಲದಲ್ಲಿ ನೋಡ್ಬೋದು ಎಷ್ಟು ಕಲ್ಲಿರುತ್ತೆ ಅಂತ. ಸೊ ಫಿಲ್ಟರ್ ಮಾಡ್ದಲ್ಲೇ ಮಾತ್ರ ಬೆಲ್ಲ ಯೂಸೇ ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ಇದಿಷ್ಟನ್ನು ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಆದಷ್ಟು ಈ ಬೇಸಿಗೆಗೆ ಈ ಥರ ಜ್ಯೂಸ್ಗಳು ಮತ್ತು ಮಜ್ಜಿಗೆ ಇದೇನೇ ಅಲ್ವಾ ಚೆಂದ. ಹಾಗೆಯೇ ಬಾಡಿ ಹೀಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಈ ರೀತಿ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಅಥವಾ ಮಜ್ಜಿಗೆ ಮಾಡ್ಕೊಂಡು ಕುಡಿದಾಗ. ಇನ್ನು ಕೋಸಂಬರಿಗೆ ಅಂತ ಹೆಸರುಬೇಳೆ ನೆನೆಸಿಟ್ಕೊಂಡಿರ್ತೀವಿ, ನೀರೆಲ್ಲ ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಫ್ರೆಶ್ಶಾಗಿ ತುರಿದಿರೋವಂಥ ಕಾಯಿ ತುರಿ ಸೇರಿಸಿದ್ರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ. ಸೊ ಇದಿಷ್ಟನ್ನು ರೆಡಿ ಮಾಡಿ ಪೂಜೆಗಿಟ್ಟು, ಅಂದರೆ ನಾನು ಏನೇನು ರೆಡಿ ಮಾಡಿರ್ತೀನೋ ಅಷ್ಟೂ ಸೇರಿಸೇ ಪೂಜೆಗಿಡ್ತೀನಿ. ಎಷ್ಟೆಷ್ಟು ಹಾಕಿ ಅಂದರೆ ಒಂದೊಂದು ಗ್ಲಾಸಲ್ಲಿ ಅಂತ ಸಪ್ರೇಟಾಗಿ ಇಡೋಲ್ಲ, ಎಷ್ಟು ರೆಡಿ ಮಾಡಿರ್ತೀನೋ ಅಷ್ಟನ್ನು ಪೂಜೆ ಕೊಟ್ಟು ಅದಾದಮೇಲೆ ಪೂಜೆ ಎಲ್ಲ ಆದ ನಂತರ ಎಲ್ಲರೂ ಕೂಡ ಕುಡಿತೀವಿ. ಅಂದರೆ ಅವತ್ತೆಲ್ಲ ಏನಾಗುತ್ತೆ ಅಂದರೆ ಇದಿಷ್ಟರಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಕೋಸಂಬರಿ ತಿನ್ನೋದಾಗಿರ್ಬೋದು ಅಥವಾ ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಇದಿಷ್ಟು ತಿಂದ್ರೇ ಅಥವಾ ಕುಡಿದ್ರೇ ನಮಗೆ ಹೊಟ್ಟೆ ಫುಲ್ಲಾದಂಗೆ ಅನಿಸ್ಬಿಡುತ್ತೆ. ಮಧ್ಯಾಹ್ನಕ್ಕೂ ಕೂಡ ಅಷ್ಟೇ ನಾನು ಅಡುಗೆನೇ ಮಾಡೋದಕ್ಕೆ ಹೋಗಿಲ್ಲ, ಇದೇ ಹೊಟ್ಟೆ ಫುಲ್ ಆಗೋಯ್ತು ನಮಗೆ, ಆ ರೀತಿ ಫೀಲ್ ಆಗುತ್ತೆ. ಸೊ ಯೂಶ್ವಲಿ ಪಾನಕ ಮಾಡಿದಾಗಂತೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಹಾಗೆ ಮಜ್ಜಿಗೆನೂ ಅಷ್ಟೇ. ಇನ್ನು ಕೋಸಂಬರಿ ತಂಪು ಅದು ಕೂಡ. ಸೊ ಫೈನಲಿ ಮಜ್ಜಿಗೆ ಪಾನಕ ಹಾಗೆ ಕೋಸಂಬರಿ ಎಲ್ಲದನ್ನೂ ರೆಡಿ ಮಾಡಿ ಪೂಜೆಗೆ ಅಂತ ಹೇಳಿ ಕೊಟ್ಟೆ. ಸೊ ಪೂಜೆ ಆದ ನಂತರ ಎಲ್ಲರೂ ಮಜ್ಜಿಗೆ ಪಾನಕ ಎಲ್ಲ ಕುಡಿದು ಹಾಗೆ ಕೋಸಂಬರಿ ತಿಂದ್ವಿ, ಎಲ್ಲ ಚೆನ್ನಾಗಾಗಿತ್ತು. ಹಾಗೆಯೇ ಈ ರಾಮನವಮಿ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಲಾಸ್ಟ್ ಇಯರು ಅಯೋಧ್ಯೆಯಲ್ಲಿ ಶ್ರೀರಾಮಂದು ಏನು ಪ್ರತಿಷ್ಠಾಪನೆ, ಬಾಲರಾಮ ಪ್ರತಿಷ್ಠಾಪನೆ ಆಗಿತ್ತಲ್ವ. ಸೊ ಅದು ನೆನಪಾಯಿತು ನನಗೆ. ಆ್ಯಕ್ಚುಲಿ ಲಾಸ್ಟ್ ಇಯರು ಕೂಡ ಇದೇ ರೀತಿಯೇ ಪೂಜೆ ಎಲ್ಲ ಮಾಡಿದ್ದಿತ್ತು. ಹಾಗೆ ಶ್ರೀರಾಮನವಮಿ ಹಬ್ಬದ ದಿವಸನೇ ಅಲ್ಲಿ ದೇವಸ್ಥಾನ ಉದ್ಘಾಟನೆ ಕೂಡ ಆಗಿತ್ತು. ಸೊ ಅದು ಕೂಡ ನೆನಪಾಯಿತು, 1 ವರ್ಷ ಆಗೋಯ್ತು ಎಷ್ಟು ಬೇಗ ಅಂತ.
ಇನ್ನು ಶ್ರೀರಾಮನವಮಿ ಹಬ್ಬದ ದಿವಸದ ವ್ಲಾಗ್ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಯ್ತು. ಇನ್ನು ಇದು ಇನ್ನೊಂದು ದಿವಸ ನಮಗೆ ನಾವು ಆರ್ಡ್ರ್ ಮಾಡಿರೋ ಅಂಥ ಎಮ್ಮ ಮ್ಯಾಟ್ರಿಸ್ ಬಂತು. ಸೊ ಅದನ್ನು ರಿಸೀವ್ ಮಾಡ್ಕೊಂಡ್ವಿ. ಹಾಗೆಯೇ ಆಲ್ರೆಡಿ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆಲ್ರೆಡಿ ನಾವು ಸಿಂಗಲ್ ಬೆಡ್ಡನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಬ್ಯಾಕ್ ಪೇನ್ ಎಲ್ಲ ಆದಷ್ಟು ಕಮ್ಮಿ ಆಗುತ್ತೆ. ಮ್ಯಾಟ್ರಿಸ್ ಅಂತೂ ಏನೂ ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು. ಮತ್ತು 100 ಡೇಸ್ ಫ್ರೀ ಟ್ರಯಲ್ ಕೊಡ್ತಾರಲ್ವ, ಅದೆಲ್ಲ ಯೂಸ್ ಮಾಡಿ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಡಬಲ್ ಬೆಡ್ಗೆ ಆರ್ಡ್ರ್ ಮಾಡಿ ನಮ್ಮ ಮನೆಯವ್ರು ತರಿಸಿದ್ರು. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಆರ್ಡ್ರ್ ಮಾಡಿರೋದು, ಬಟ್ ಅದು ಕೂಡ ರಿಸೀವ್ ಆಯಿತು. ಸೊ ಓಪನ್ ಮಾಡ್ತಾಯಿದ್ದೀವಿ. ಸೇಮ್ ಅದು ಹೇಗೆ ಅಂದರೆ ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಹಾಗೆಯೇ ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಮತ್ತು ಓಪನ್ ಮಾಡೋದಕ್ಕೆ ಅಂತ ಹೇಳಿ ಓಪನರ್ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಮೂಲಕನೇ ಓಪನ್ ಮಾಡ್ಬೋದು ಈಸಿಯಾಗಿ. ತುಂಬಾ ಏನಂತೀವಿ ಕಂಪ್ರೆಸ್ ಮಾಡಿ ಪ್ಯಾಕಿಂಗ್ ಆಗಿ ಬಂದಿರುತ್ತೆ ಈ ರೀತಿ. ಹಾಗೆ ಕವರ್ ಓಪನ್ ಮಾಡ್ತಿದ್ದ ಹಾಗೇನೆ ಫುಲ್ಲು ಫ್ಲಫಿ ಆಗುತ್ತೆ. ಹಾಗೆ ಅದು ಶೇಪ್ ತೊಗೊಳ್ಳೋದಕ್ಕೆ ಅಂತ ಹೇಳಿ 1 ಡೇ ಬಿಡಬೇಕು ಕಂಪ್ಲೀಟಾಗಿ ಅದು ಶೇಪ್ ತೊಗೊಳ್ಳೋದಕ್ಕೆ. ಅಷ್ಟರ ಮಟ್ಟಿಗೆ ಅದನ್ನು ಕಂಪ್ರೆಸ್ ಮಾಡಿರ್ತಾರೆ. ಬಟ್ ಪ್ಯಾಕಿಂಗ್ ಬಗ್ಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಏನೇ ಮಾಡಿದ್ರೂ ಕೂಡ ಒಂದು ಸ್ವಲ್ಪನೂ ಅದು ಏನೂ ಆಗ್ದಲೇ ಇರೋ ರೀತಿ ನೀಟಾಗಿ ಕಂಪ್ರೆಸ್ ಮಾಡಿ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಹಾಗೆಯೇ ಇನ್ನು ಡಬಲ್ ಬೆಡ್ ಈ ಸೈಜಲ್ಲಿ ಸೇಮ್ ಅದೇ ಬಾಕ್ಸಲ್ಲಿ ಬಂದಿರುತ್ತಲ್ಲ, ಹೇಗೆ ಅಂತ ಓಪನ್ ಮಾಡಿ ನೋಡಿದಾಗ ಫುಲ್ಲು ಅದು ಡಬಲ್ ಫೋಲ್ಡ್ ಮಾಡಿ ಕಂಪ್ರೆಸ್ ಮಾಡಿರೋದು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂದರೆ ಬೆಡ್ಡಿಗೆ ಕರೆಕ್ಟಾಗಿ ಆಗುತ್ತೋ ಇಲ್ವೋ ಸೈಜ್ ಅಂತ ನಾವು ಕೂಡ ಅಂದ್ಕೊಂಡು ನೋಡಿದ್ವಿ. ಅಂದರೆ ಕಿಂಗ್ ಸೈಜ್ ನಮ್ಮ ಬೆಡ್ ಇದ್ದಿದ್ದು. ಸೊ ಹಳೆ ಬೆಡ್ ಮೇಲೇ ಅಂದರೆ ಹಳೇದು ಏನು ನಾವು ಬೆಡ್ ಹಾಕ್ಕೊಂಡಿದ್ವಿ ಅದ್ರ ಮೇಲೇ ಇದನ್ನು ಹಾಕಿದ್ವಿ. ಸೊ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಯ್ತದು, ಸೈಜ್ ವೈಸ್ ಕರೆಕ್ಟಾಗಿತ್ತು. ಸೊ ನೋಡ್ತಿರ್ಬೋದು ಎಷ್ಟು ಮಟ್ಟಿಗೆ ಕಂಪ್ರೆಸ್ ಆಗಿದೆ ಅಂತ. ಬಟ್ ಒಂದು ಸತಿ ಅದು ಏರ್ ತೊಗೊಂಡ್ಬಿಡ್ತು ಅಂತ ಅಂದರೆ ಎತ್ತೋದಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಲಿಫ್ಟ್ ಮಾಡೋದಕ್ಕೆ ಕಷ್ಟ ಅಂತಲೇ ಅನಿಸ್ಬಿಡುತ್ತೆ. ಅಂದರೆ ಸಿಂಗಲ್ ಬೆಡ್ ಅಷ್ಟಾಗಿ ಕಷ್ಟ ಅನಿಸ್ಲಿಲ್ಲ, ಬಟ್ ಡಬಲ್ ಬೆಡ್ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಅನಿಸುತ್ತೆ. ಬಟ್ ಹತ್ತಿ ಹಾಸಿಗೆ ನಾವೇನು ಯೂಸ್ ಮಾಡ್ತೀವಿ ಅಷ್ಟರ ಮಟ್ಟಿಗೆ ಅದು ವೆಯ್ಟ್ ಅಂತ ಅನಿಸೋದಿಲ್ಲ. ಮತ್ತು ಈಸಿಯಾಗಿ ಲಿಫ್ಟ್ ಮಾಡೋದಕ್ಕೆ ಸೈಡಲ್ಲಿ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಲಿಫ್ಟ್ ಮಾಡೋಕ್ಕೂ ಕೂಡ. ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಹಾಸಿಗೆ ಅಂದರೆ ಹತ್ತಿ ಹಾಸಿಗೆಗಿಂತನೂ ಇದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತು. ಬಟ್ ಒಂದು ಸತಿ ಅದು ಸೈಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಕಂಪ್ರೆಸ್ ಆಗಿರೋ ಏರೆಲ್ಲ ಔಟ್ ಆದಮೇಲೆ ಕರೆಕ್ಟಾಗಿ ಬೆಡ್ ಸೈಜಿಗೆ ಕರೆಕ್ಟಾಗಿ ಕೂತ್ಕೊಳ್ತು. ಹಾಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಅವರ್ಸ್ ಅದನ್ನು ಬಿಡಬೇಕು ಅದು ಶೇಪ್ ತೊಗೊಳ್ಳೋದಕ್ಕೆ ಅಂತ ಹೇಳಿ. ಹಾಗೆ ಅದ್ರ ಜೊತೆಗೆ 2 ಪಿಲ್ಲೋ ಕೂಡ ಆರ್ಡರ್ ಮಾಡಿದರು. ಅದ್ರ ಜೊತೆಗೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಬರುತ್ತಲ್ವ ಅದನ್ನು ಕೂಡ ಆರ್ಡ್ರ್ ಮಾಡಿದ್ರು. ಸೊ ಅದು ಕೂಡ ಅವತ್ತಿನ ದಿವಸನೇ ಎಲ್ಲನೂ ಒಟ್ಟಿಗೆ ಬಂತು. ನೋಡಿ ಇದು ಪಿಲ್ಲೋ ಕವರ್ನ ಈ ರೀತಿ ಕಂಪ್ರೆಸ್ ಮಾಡಿ ಅದನ್ನು ಕೂಡ ಈ ರೀತಿ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಆ್ಯಕ್ಚುಲಿ ಮ್ಯಾಟ್ರಿಸ್ಸು ಹಾಗೆ ಪಿಲ್ಲೋ ಎಲ್ಲ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಅಂದರೆ ಹೀಟ್ ಅಂತ ಅನಿಸೋದಿಲ್ಲ ಬಾಡಿಗೆ. ಹಾಗೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನಮ್ಮದೇನು ಸ್ಪೈನ್ ಇರುತ್ತೆ ಅದು ಕರೆಕ್ಟಾಗಿ ಫ್ಲೆಕ್ಸಿಬಲ್ ಆಗಿ ನಾವು ಮಲಗಿದಾಗ ನಮ್ಗೆ ಅದು ಫೀಲ್ ಆಗುತ್ತೆ. ಯಾವುದೇ ರೀತಿ ಮೈಕೈ ನೋವಾಗಿರ್ಬೋದು ಅಥವಾ ಬ್ಯಾಕ್ ಪೇನ್ ಆಗಿರ್ಬೋದು ಅದೆಲ್ಲ ಏನು ಕೂಡ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿದೆ ಮ್ಯಾಟ್ರಿಸ್ ಕೂಡ. ಪಿಲ್ಲೋನು ಕಂಪ್ರೆಸ್ ಆಗಿ ಬಂದಿರುತ್ತೆ, ಅದನ್ನು ಓಪನ್ ಮಾಡಿ ಬಿಟ್ಟರೆ ಮಾಮೂಲಿ ಸೈಜ್ ತೊಗೊಳುತ್ತೆ. ಹಾಗೆ ಬೆಡ್ಶೀಟ್ ನೋಡ್ತಾ ಇರ್ಬೋದು, ಅಂದರೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಅದು ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ತುಂಬ ಎಕ್ಸ್ಪ್ಯಾಂಡಬಲ್ ಇದೆ. ಮತ್ತು ಬಟ್ಟೆ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಸ್ಟ್ರೆಚಬಲ್ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಎಲ್ಲದನ್ನು ಕೂಡ. ಫಿಕ್ಸ್ ಮಾಡ್ಕೊ ಆಮೇಲೆ ಮಾಡಿರುತ್ತೆ ನೀಟಾಗಿ. ಫಿಕ್ಸ್ ಮಾಡ್ಕೊ ಆ ಸೈಡ್ಗೆ. ಸೊ ನೋಡ್ತಿರ್ಬೋದು ಬೆಡ್ಡು ಅದ್ರ ಜೊತೆಗೆ ಮ್ಯಾಟ್ರೆಸ್ ಪ್ರೊಟೆಕ್ಟರ್ ಕೂಡ ಎಲ್ಲ ಹಾಕಿದ್ವಿ. ಹಾಗೆ ಪಿಲ್ಲೋನು ಓಪನ್ ಮಾಡಿ ಅದಕ್ಕೂ ಪಿಲ್ಲೋ ಕವರ್ ಎಲ್ಲ ಹಾಕಿ ಅಂದರೆ ಎಲ್ಲ ನೀಟಾಗಿ ಬೆಡ್ಶೀಟ್ಸ್ ಎಲ್ಲ ಹಾಕಿ ಸೆಟ್ ಮಾಡಿದೆ.
ಅಂದರೆ ಏನಪ್ಪ ಅಂದರೆ ಮ್ಯಾಟ್ರಿಸ್ ಪ್ರೊಟೆಕ್ಟರ್ ಇರೋದ್ರಿಂದ ಮ್ಯಾಟ್ರಿಸ್ಗೇನು ಏನಾರ ಬಿದ್ದರೆ ಅಥವಾ ಏನಾರ ಚೆಲ್ಲಿದ್ರೆ ಕಲೆಗಳಾಗೋದಾಗಲಿ ಏನೂ ಆಗೋದಿಲ್ಲ. ಯಾಕಂದರೆ ವೈಟ್ ಕಲರಲ್ಲಿ ಇರೋದ್ರಿಂದ ಯೂಶ್ವಲಿ ಕಲೆಗಳು ಕಾಣುತ್ತೆ. ಮ್ಯಾಟ್ರಿಸ್ ಪ್ರೊಟೆಕ್ಟರ್ ಇದ್ದರೆ ಆದಷ್ಟು ರೀತಿ ಚಾನ್ಸಸ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಬುಕ್ ಮಾಡಿದರು. ಸೊ ಆಲ್ರೌಂಡ್ ಇದು ನನಗೆ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು. ಒಂದು ಸತಿ ನಾವು ಯಾವಾಗ ಸಿಂಗಲ್ ಬೆಡ್ ತರಿಸ್ಕೊಂಡು ಆವಾಗ ಅದು ಕ್ವಾಲಿಟಿ ವೈಸ್ ನಮಗೆ ಚೆನ್ನಾಗಿದೆ ಎಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಹೇಳ್ದಲೇ ಸರ್ಪ್ರೈಸಾಗಿ ಬುಕ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಓವರಾಲ್. ಎಮಾ ಮ್ಯಾಟ್ರಿಸ್ ಒಂದು ಒಳ್ಳೆ ರಿವ್ಯೂ ಕೊಡ್ಬೋದು. ಸೊ ಮ್ಯಾಟ್ರಿಸ್ದು ಒಂದು ರೀತಿ ಆದರೆ ಇನ್ನೊಂದು ಕಡೆ ನನ್ನ ಮಗನ ಸೈಕಲ್ಲು ಪದೇ ಪದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಹತ್ತತ್ರ ಒಂದು ವರ್ಷದಿಂದ ಏನಾರ ಸಣ್ಣ ಪುಟ್ಟದಕ್ಕೆ ಸೈಕಲ್ ಶಾಪ್ಗೆ ಹೋಗಬೇಕು, ಸರಿ ಮಾಡಿಸ್ಕೊಂಬರ್ಬೇಕು, ಅದೇ ರೀತಿಯೇ ಆಗ್ತಾಯಿತ್ತು. ಪೆಡಲ್ ಪ್ರಾಬ್ಲಮ್ಮು ಇಲ್ಲ ಬ್ರೇಕ್ ಇಶ್ಯೂನು ಏನಾರ ಒಂದು ಆಗೋದು. ಸ್ಕೂಲಿಗೆ ಸೈಕಲ್ ತೊಗೊಂಡು ಹೋದಾಗೆಲ್ಲ ಏನಾರ ಒಂದು ಪ್ರಾಬ್ಲಮ್ ಮಾಡ್ಕೊಂಡ್ಬರ್ತಿದ್ದ. ಸೊ ಅವತ್ತು ಅಷ್ಟೇ ಸೈಕಲ್ ಶಾಪಿಗೆ ಆ್ಯಕ್ಚುಲಿ ಏನೋ ಸರಿ ಮಾಡಿಸ್ಬೇಕು ಅಂತ ಹೇಳಿ ಹೋಗಿದ್ದ. ಬಟ್ ಅದೇನೋ ಪ್ರಾಬ್ಲಮ್ ಆಗಿ ಅದು ಫುಲ್ ಸೆಟ್ಟೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೆ 1200 ಏನೋ ಹೇಳಿದ್ರು ಅವರು. ಸೊ ಬೇಡ ಸೈಕಲ್ಲು ಯಾಕೋ ಸಿಕ್ಕಾಪಟ್ಟೆ ಖರ್ಚಿಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಹೊಸ ಸೈಕಲ್ಲೇ ಕೊಡಿಸೋಣ ಅಂತ ನಮ್ಮ ಮನೆಯವರು ಕೊಡಿಸ್ತೀನಿ ಅಂತ ಹೇಳಿ ಅಂದರು. ಇನ್ನು ಹೇಳಿದ ತಕ್ಷಣ ಕೇಳಬೇಕಲ್ಲ, ಒಂದು ಸತಿ ಹೇಳ್ಬಿಟ್ರೆ ಇನ್ನು ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಮಕ್ಕಳು. ಹಾಗಾಗಿ ಸೈಕಲ್ ಕೊಡಿಸ್ತೀನಿ ಅಂದ ತಕ್ಷಣ ನನಗೆ ಗೇರ್ ಸೈಕಲೇ ಕೊಡಿಸಿ ಅಂತ ಕೇಳ್ತಾ ಇದ್ದ. ನಾನು ನಾರ್ಮಲಾಗಿರೋದೇ ಕೊಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ಗೇರ್ ಸೈಕಲ್ ಅದೇ ರೇಟಿಗೆ ಗೇರ್ ಸೈಕಲ್ ಚೆನ್ನಾಗಿರೋದೇ ಬರುತ್ತೆ ಅಂತ ಅವರು ಅಲ್ಲಿ ಯಾರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಅವ್ರು ಹೇಳ್ತಾಯಿದ್ರು. ಸೊ ಹಾಗಾಗಿ ನೋಡಿ, ಇದು ಹಳೆ ಸೈಕಲ್ ಹಾಗೆ ನಿಲ್ಲಿಸಿದ್ದೀವಿ. ಅಂದರೆ ಅದನ್ನು ವಾಪಸ್ ಮಾಡಿ ಅದೇನಿಲ್ಲ ಜಸ್ಟು 1500ಗೋ 200ಗೋ ಅದನ್ನು ತೊಗೊಂಡ್ರು ಸೈಕಲ್ನ. ಮತ್ತು ಹೊಸ ಸೈಕಲ್ ತೊಗೊಂಡಿದ್ದಾಯಿತು. ಇದು ಆ್ಯಕ್ಚುಲಿ ಗೇರ್ ಸೈಕಲ್ಲು. ಸೊ ಅದಕ್ಕೆ ಏನೇನು ಫಿಟ್ಟಿಂಗ್ಸ್ ಬರುತ್ತೆ ಅದನ್ನೆಲ್ಲ ಹಾಕ್ಕೊಡ್ತಾ ಇದ್ದಾರೆ. ಸೊ ಏನಾರ ಒಂದಕ್ಕೆ ಅಂತ ಹೋದರೆ ಈ ರೀತಿ ಎಕ್ಸ್ಟ್ರಾ ಖರ್ಚುಗಳು ಕೆಲವೊಂದು ಸತಿ ಆಗಿಬಿಡುತ್ತೆ. ಬಟ್ ಅವನಿಗೇನೋ ಖುಷಿ ಗೇರ್ ಸೈಕಲ್ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು. ಬಟ್ ನನಗೇನಪ್ಪ ಅಂದರೆ ಗೇರ್ ಸೈಕಲ್ ಹ್ಯಾಂಡಲ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಅಂದರೆ ಅವರೆಲ್ಲ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಬಟ್ ಹುಡುಗರು ನೀಟಾಗಿ ಇಟ್ಕೊಳ್ಬೇಕಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ಗೇರ್ ಸೈಕಲ್ ಕೊಡಿಸೋದಿರಲಿ ಬಟ್ ಅದು ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಅಂತ. ಇಲ್ಲ ನಾನು ಮಾಡ್ತೀನಿ, ನಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದ. ಸೊ ಅವರು ಎಲ್ಲ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಯೂಸ್ ಮಾಡಬೇಕು, ಗೇರ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಎಲ್ಲ ನೀಟಾಗೆಲ್ಲ ಹೇಳ್ಕೊಟ್ರು. ಹಾಗೆಯೇ ಗೇರ್ಸ್ ಯಾವ ರೀತಿ ಚೇಂಜ್ ಮಾಡಬೇಕಂದ್ರೆ ಅಪ್ಪಲ್ಲಿ ಮತ್ತು ಫ್ಲ್ಯಾಟ್ ರೋಡಲ್ಲಿ ಓಡಿಸುವಾಗ ಯಾವ ರೀತಿ ಎಲ್ಲ ಗೇರ್ಸ್ನ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅದೆಲ್ಲ ನೋಡ್ಕೊಂಡ ನೀಟಾಗಿ. ಹಾಗೆ ಅದೇ ರೋಡಲ್ಲೇ ಓಡಿಸಿ ಒಂದು ಸ್ವಲ್ಪ ಟ್ರಯಲ್ ಮಾಡಿ ನೋಡು ಅಂತ ಹೇಳಿಬಿಟ್ಟು ಅಪ್ಪಲ್ಲಿ ಹಾಗೆ ಫ್ಲ್ಯಾಟ್ ಏರಿಯಾದೆಲ್ಲ ಓಡಿಸಿ ಅಲ್ಲೇ ನೋಡಿ ಆಮೇಲೆ ತಗೊಂಡು ಮನೆಗೆ ಬಂದ್ವಿ. ಅಣ್ಣ ಕಟ್ಟಿತ ಅನ್ಕೋದ ಅಣ್ಣ ಚಪ್ಪಲಿ ಬಿಟ್ಬಿಡೋದು. ಸ್ಲಿಪ್ಪರ್ ಬಿಟ್ಬಿಟ್ಟು ಬಾಕಂದ ತೊಗೊಂಡಿರೋ ಹೊಸ ಸೈಕಲ್ಗೆ ಪೂಜೆ ಎಲ್ಲ ಮಾಡಿ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸೈಕಲ್ ತುಂಬಾ ಚೆನ್ನಾಗಿದೆ. ಹಾಗೆಯೇ ಅವನಿಗೂ ಇಷ್ಟ ಆಯಿತು. ಓಡಿಸೋರಿಗೆ ಕಂಫರ್ಟಬಲ್ ಆಗಿರಬೇಕಲ್ವ. ಸೊ ಗೇರ್ ಸೈಕಲ್ ಅಂತ ಅಂದರೆ ನನಗೊಂದು ಸ್ವಲ್ಪ ಭಯ ಇತ್ತು, ಬಟ್ ಅವ್ನು ಕಂಫರ್ಟಬಲಾಗೆ ಓಡಿಸ್ದ. ಸೊ ಹಾಗಾಗಿ ಇವಾಗೇನು ಭಯ ಆ ಥರ ಏನು ಅನಿಸೋದಿಲ್ಲ. ಸೊ ಪೂಜೆ ಎಲ್ಲ ಮಾಡಿ ಆಮೇಲೆ ಒಂದೆರಡು ರೈಡ್ ಹೋಗಿ ಬಂದ. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ಅತ್ತೆ ನೋಡ್ಕೊಂಡು ಸ್ಮೈಲ್ ಮಾಡಿ. ಗೇರ್ ಏನಿಲ್ವೇನೋ ಅದಕ್ಕೆ. ಅಷ್ಟು ಲೆಫ್ಟ್ ಸೈಡ್ ಚೇಂಜ್ ಮಾಡಬೇಡ ಆಯ್ತಾ. ಏನು ಪ್ರೆಸ್ ಸುಮ್ಮನೆ ಹಂಗೆ ಓಡಿಸ್ಕೊಂಬ.
ಬಾಯ್ ಲಪ್ಪು.